ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS30+ ಮಿನಿ ಎಕ್ಸ್ಕವೇಟ್ರು. ಈ ಗಾಡಿದು ಸ್ವಿಂಗ್ ಮಾಡ್ಬೇಕಾದ್ರೆ ಸೌಂಡ್ ಬರ್ತಾಯಿದೆ ಅಂತ ಫೋನ್ ಮಾಡಿದ್ದಾರೆ. ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಹಿಟಾಚಿ ಆಪ್ರೇಟರ್ ರೋಹಿತ್ ಅಂತ. ರೋಹಿತ್ कैसे हो? और क्या हो रहा है भाई? चालू करने पे स्विंग करने पे कट कट का आवाज़ आ रहा है ना? अभी मेरे को समझ में आया इसका एक्चुअली प्रॉब्लम क्या है. इसका पूरा गियर बॉक्स बाहर निकालना पड़ेगा. ಮೋಟ್ರ್ ಆ ಡಿವೈಸಲ್ಲಿ ಸೌಂಡ್ ಬರ್ತೈತೆ ಅಂತ ಹೇಳ್ತಿದ್ದಾರೆ ನಮ್ಮ ರೋಹಿತ್. ಇದಕ್ಕೆ ಸ್ವಿಂಗ್ ಮೋಟ್ರು ಅಂದರೆ ಸ್ವಿಂಗ್ ಮೋಟ್ರು ಇಲ್ಲಿ ಬರುತ್ತೆ. ಇದು ರೈಟ್ ಕಾಣ್ತೈತಲ್ಲ ಮೋಟ್ರ್, ಇದು ಮೋಟ್ರು ಕೆಳಗಡೆ ಡಿವೈಸು. ಇದೆರಡು ಮೋಟ್ರ್ ಡಿವೈಸ್ ಬಿಚ್ಚಬೇಕಂದ್ರೆ ಇದೆಲ್ಲ ಓಪನ್ ಮಾಡ್ಬೇಕಾಗತ್ತೆ. CET ಎಲ್ಲ ಓಪನ್ ಮಾಡಿ ಚೆಕ್ ಮಾಡೋಣ. ಈ ಗಾಡಿಯಲ್ಲಿ ಸ್ವಿಂಗ್ ಡಿವೈಸ್ ಬಿಚ್ಚಬೇಕಂದ್ರೆ ಸೀಟ್ ಆಮೇಲೆ ಹಿಂದಿಗಡೆ ಎಲ್ಲ ಶೀಲ್ಡ್ ಬರುತ್ತೆ, ಎಲ್ಲ ಬಿಚ್ಚಿ ಈ ಬಾಕ್ಸ್ ಐತಲ್ಲ ಬೆಡ್ಡಿಂಗ್ ಬೋಲ್ಟ್ ಬಿಚ್ಚಿ, ಇದೆಲ್ಲ ಬೆಡ್ಡಿಂಗ್ ಬೋಲ್ಟ್ ಬರುತ್ತೆ. ಈ ಜಾಗದಲ್ಲಿ ಬೆಡ್ಡಿಂಗ್ ಬೋಲ್ಟ್ ಬಿಚ್ಚಿ ಇದನ್ನು ಮುಂದಕ್ಕೆ ತಗೋಬೇಕು. ಮುಂದಕ್ಕೆ ತಗೊಂಡಾದ್ಮೇಲೆ ಒಳಗಡೆ ಸ್ವಿಂಗ್ ಮೋಟ್ರ್ ಕಾಣ್ತದೆ. ಇದು ನೋಡಿರಿ, ಇದು ಸ್ವಿಂಗ್ ಮೋಟ್ರು 4 ಪೈಪು, ಆಮೇಲೆ ಮೋಟ್ರಿಗೆ 6 ಇದು ಬರುತ್ತೆ ಏಲಕ್ಕಿ ಬೋಲ್ಟು. ಓಪನ್ ಮಾಡಿದ್ರೆ ಮೋಟ್ರ್ ಹೊರಗೆ ಬರುತ್ತೆ. ಓಪನ್ ಮಾಡೋಣ. ನೋಡಿ, ಸ್ವಿಂಗ್ ಡಿವೈಸು ಈ ಪೊಸಿಷನ್ ಕೂರುತ್ತೆ. ಇಲ್ಲಿಂದ ತಗೊಂಡಿದ್ದು ನೋಡ್ರಿ. ನೋಡಿ, ಇದು ಸ್ವಿಂಗ್ ಮೋಟ್ರ್, ಇದು 30+ ಇಂದು. ಇದು ಬಂದ್ಬಿಟ್ಟು ಸ್ವಿಂಗ್ ಡಿವೈಸು. ನೋಡಿ, ಶಾಫ್ಟು ಡ್ಯಾಮೇಜ್ ಆಗಿದೆ. ತೀತು 2 ತೀತ್ ಹೋಗ್ಬಿಟ್ಟಿದೆ. 2 ತೀತ್ ಹೋಗಿದೆ. ಶಾಫ್ಟು ಆಲ್ರೆಡಿ ಅಷ್ಟು ಅರ್ಧ ಶಾಫ್ಟ್ ಎಲ್ಲ ಡ್ಯಾಮೇಜು. ಇದಿದಾವಲ್ರ, ಈ ಥರ ಇರಬೇಕು. ಇದೆಲ್ಲ ಸೌದ್ ಬಿಟ್ಟಿದೆ, ಶಾರ್ಟ್ ಸೌದಿದೆ, ತೀತ್ ಕಟ್ಟಾಗಿದ್ದಾವೆ. ಇವಾಗ ನೆಕ್ಸ್ಟ್ ಇಲ್ಲಿ ಲಾಕ್ ಬರುತ್ತೆ, ಲಾಕ್ ಓಪನ್ ಮಾಡಿ ಆಮೇಲೆ ಶಾಫ್ಟ್ ಹೊರಗೆ ತಗೊಳ್ಳೋಣ. ನೋಡಿ, ಇದು ಡಿವೈಸಿಂದ ಶಾಫ್ಟು ಓಪನ್ ಮಾಡಿದ್ವಿ. ಶಾಫ್ಟ್ ಬರುತ್ತೆ ಇದರಲ್ಲಿ. ಇದು ಗ್ರೀಸ್ ಹೊರಗೆ ಬರಬಾರ್ದು ಅಂತ ಒಂದು ಸೀಲ್ ಇರುತ್ತೆ ಬಾಟಮಲ್ಲಿ. ಇದು ದೊಡ್ಡ ಬೇರಿಂಗು, ಇದು ಸಣ್ಣ ಬೇರಿಂಗು, ಈ ಥರ ಬರುತ್ತೆ. ಲಾಕ್ ಇದೆಲ್ಲ ಕಟ್ಟಾಗಿದೆ. ಇದು ಲಾಕ್ ನೋಡೋಣ, ಆದರೆ ಒಂದು ಹೊಸ ಲಾಕ್ ರೆಡಿ ಮಾಡಿಸ್ಬೇಕು, ಸಪೋರ್ಟ್ರು. ಇವಾಗ ಶಾಫ್ಟು ಆರ್ಡ್ರ್ ಹಾಕಿದ್ವಿ. ಶಾಫ್ಟ್ ಇನ್ನೇನು ಬರೋಲ್ಲ ಇವತ್ತು, ಇದು ಮತ್ತೆ ನಾಳೆಗೆ. ರೋಹಿತ್, ಶಾಫ್ಟ್ तो कल सुबह मिलता है. हाँ ठीक है. The next day. ಇವತ್ತು ಡೇ 2. ನೋಡಿ, ಇದು ಶಾಫ್ಟು ಹಳೆ ಶಾಫ್ಟು ಕಟ್ಟಾಗಿತ್ತಲ್ವ, ಇವಾಗ ಹೊಸ ಶಾಫ್ಟು ಬಂದಿದೆ, ಬೇರೆ ತಗೊಂಬಂದವ್ರೆ. ಇವಾಗ ಈ ಶಾಫ್ಟನ್ನು ಎಲ್ಲ ಬೇರಿಂಗ್ ಎಲ್ಲ ನೀಟಾಗಿ ವಾಶ್ ಮಾಡಿ ಡಿವೈಸ್ಗೆ ಫಿಟ್ ಮಾಡ್ಕೊಂಬಿಡೋಣ ಶಾಫ್ಟು.
ಸ್ವಿಂಗ್ ಡಿವೈಸು ಹೊಸ ಶಾಫ್ಟ್ ಹಾಕಿ ಎಲ್ಲ ಫಿಟ್ ಅಪ್ ಮಾಡಿದ್ದೀನಿ. ಎಲ್ಲ ಫಿಟ್ ಆದಮೇಲೆ ಡಿವೈಸ್ ಫಿಟ್ ಆದಮೇಲೆ ಕ್ಯಾರಿಯರ್ ಎಲ್ಲ ಹಾಕಿ ಈ ಥರ ಟ್ಯಾಗ್ ಹಾಕೋಬೇಕು. ಯಾಕಂದರೆ ಸಣ್ಣ ಕ್ಯಾರಿಯರಲ್ಲಿ ನೀಡಲ್ ಬೇರಿಂಗ್ ಇರ್ತವೆ. ಅಲ್ಲಿ ಇಲ್ಲಿ ಒಳಗಡೆ ಫಿಟ್ ಆದಮೇಲೆ ಇದು ನೆನಾರ ಕೂಡ್ಸಕ್ಕೆ ಹೋದರೆ ಬಾಲ್ಸ್ ಉದುರಿದ್ರೆ ಸಿಗಲ್ಲ ಬಾಲ್ಸ್ ಅದು. ಹಾಗಾಗಿ ಬದ್ದೆಲ್ಲ ಫಿಟ್ ಅಪ್ ಮಾಡಿ ಈ ಥರ ಟ್ಯಾಗ್ ಹಾಕೋಬೇಕು. ಇವಾಗ ನೆಕ್ಸ್ಟ್ ಇದನ್ನು ಒಳಗಡೆ ಫಿಟ್ ಮಾಡ್ಬಿಡೋಣ ಇದರಲ್ಲಿ. ಬಾಟಮಲ್ಲಿ ಸ್ವಿಂಗ್ ಡಿವೈಸ್ ಎಲ್ಲ ಫಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ವಿಂಗ್ ಮೋಟ್ರ್. ಈ ಮೋಟ್ರು ಇದನ್ನು ಇಲ್ಲಿ ಫಿಟ್ ಮಾಡಬೇಕು. ಇವಾಗ ಇಲ್ಲಿ ಸ್ಟ್ಯಾಂಡ್ ಇಡೋಕ್ಕಾಗಲ್ಲ. ನಮ್ಮ ಮನು ಅಂತ ನಮ್ಮ ಇವತ್ತಿನ ವಿಡಿಯೋಗ್ರಾಫರ್ ಇವರು. ಮನು ಚೆನ್ನಾಗಿ ತೆಗಿಯಪ್ಪ. ನೋಡಿ ಇದು ಸ್ವಿಂಗ್ ಮೋಟ್ರ್. ಇದು ಕೂರುತ್ತೆ. ಹೊಸ ಇದವನು ಬೀಳ್ತಿದ್ನ ಇಲ್ಲ ಇಲ್ಲ ಬೀಳ್ತಾ ಇಲ್ಲ. ಸ್ವಿಂಗ್ ಮೋಟ್ರ್ ಎಲ್ಲ ಫಿಟ್ ಆಗಿ ಹೋಸ್ ಪೈಪ್ ಎಲ್ಲ ಕನೆಕ್ಷನ್ ಕೊಟ್ಟಾಗಿದೆ. ಇವಾಗ ನೆಕ್ಸ್ಟ್ ಇದು ಪೈಲಟ್ ಲಿವರ್ದು ಎಲ್ಲ ಅಸೆಂಬಲ್ ಬರುತ್ತಿದ್ದು ಇದನ್ನು ಹಿಂದಕ್ಕೆ ಫಿಟ್ ಮಾಡಿ ಬೋಲ್ಟ್ ನಟ್ ಹಾಕಿಬಿಡೋಣ. ಲಿವರಿಂದ ಬಾಕ್ಸ್ ಎಲ್ಲ ಬೋಲ್ಟ್ ಕುಂತಿದೆ. ಇದೆಲ್ಲ ಫಿಟಪ್ ಆಗಿದೆ. ಇದೆಲ್ಲ ಫಿಟಪ್ ಆಗಿದೆ. ಇವಾಗ ನೆಕ್ಸ್ಟ್ ಹಿಂದುಗಡೆ ಒಂದು ಫಿಟ್ಟಿಂಗ್ ಬರುತ್ತೆ, ಅದು ಫಿಟ್ ಮಾಡಿ ಸೀಟ್ ಕೂರಿಸಿದ್ರೆ ಹೋಗಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ಅಷ್ಟು ಫಿಟಪ್ ಆಗಿದೆ. ಡಿವೈಸ್ ಫಿಟ್ ಮಾಡಿ ಮೇಲೆಗಡೆ ಶೀಲ್ಡು ಸೀಟ್ ಹಿಂದುಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಆಯಿತು. ಇವಾಗ ನಮ್ಮ ಆಪ್ರೇಟ್ರ್ ಬರ್ತಿದ್ದಾನೆ, ನಮ್ಮ ರೋಹಿತ್ ಬೇರೆ ಗಾಡಿ ಹತ್ರ ಹೋಗಿದ್ದ. ಬಂದರೆ ಸ್ಟಾರ್ಟ್ ಮಾಡಿ ಚೆಕ್ ಮಾಡ್ಸೋಣ. ಸ್ಟಾರ್ಟ್ ಕರಿಯೇ ಚೆಕ್ ಕರಿಯೇ. हाँ बसंती की चलाओ. किधर जाने का पत्ता बोल. रोहित उधर लेके जाके स्विंग करके देखिए. ನೋಡಿ ಇದು 20 ಗಾಡಿ. ವಿಡಿಯೋ ನೋಡ್ತಾರೆ ಅವ್ರು ಯಾರು 20 ಗಾಡಿ ಬೇಕು ಅಂದ್ರೆ ಅದು ಸೇಲಿಗಿದೆ. ವರ್ಕಿಗೆ ಹೋಗಿ ಬಂದಿರೋದೀಗ. ಏನಾರ ಮೆಟಲ್ ಪೀಸ್ ಏನಾರ ಇತ್ತು ಜಾಮ್ ಆಗುತ್ತಂತ ಸ್ಲೋ ಆಗಿ ಚೆಕ್ ಮಾಡ್ತಿರೋದು. ಯಾರೇ ಆಗಲಿ ಶಾಫ್ಟ್ ಫಿಟ್ ಮಾಡಿದ ಮೇಲೆ ಜಾಮ್ ಹೋನಾ ರೈಟ್ ಜಾಮ್ ಆಗಿದೆ. ಚಲೋ ಖಡ್ಡೆ ಮೇಲೆಗೆ ಚಲೋ ಸರ್. ಈ ಪಾಯಿಂಟಿಗೆ ಜಾಮ್ ಆಗಿದೆ ಅಂದರೆ ಮೇನ್ ಬೇರಿಂಗ್ ಟೀತಲ್ಲಿ ಏನಾರ ಹಳೆ ಶಾಫ್ಟಿಂದು ಟೀತ್ ಯಾರ ಸಿಗಾಕೊಂಡಿರ್ಬೋದು. ಇವಾಗ ಸೀದಾ ಗುಂಡಿಗೆ ನಿಲ್ಲಿಸ್ರಿ, ಸಿಗಾಕೊಂಡಿರೋದು ತೆಗಿಯೋಣ. ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡಿದಾಗ ಸ್ವಿಂಗು ಜಾಮ್ ಆಗ್ಬಿಡ್ತು ಐಡ್ಲಿಂಗಲ್ಲಿ ತಿರ್ಸ್ಬೇಕಾದ್ರೆ. ಯಾಕಂದರೆ ನೋಡಿ ಮೆಟಲ್ ಪೀಸು ಹಳೆ ಶಾಫ್ಟಿಂದು ಮೆಟಲ್ ಪೀಸು ತೀತಲ್ಲಿ ಸಿಗಾಕೊಂಡಿತ್ತು. ಮತ್ತು ಗುಂಡಿಯಲ್ಲಿ ನಿಲ್ಲಿಸಿ ಈ ತೀತ್ ಕಟ್ಟಾಗಿರೋ ತೀತ್ ತೆಗೆದು ಆದಮೇಲೆ ಸಫಿಷಿಯೆಂಟಾಗಿ ಸ್ವಿಂಗ್ ಆಗ್ತಾಯಿದೆ.
तो निकाल लीजिए, खड्डे से निकल आगे जाइए, उधर स्पानर है पीछे, उधर स्पानर है, इधर पीछे चलिए। ನಮ್ಮ ರೋಹಿತ್ ಕೇಳ ಹೆಂಗೈತೆ ಅಂತ. ರೋಹಿತ್ कैसा है रोहित अभी? ये भी अच्छा है सर। अच्छा, स्विंग कुछ जाम नहीं ना अभी? नहीं सर, कंप्लीट स्विंग होता है। चलो ठीक है. JCB ಕಂಪನಿ JS30+ ಮಿನಿ ಎಕ್ಸ್ಕವೇಟರ್. ಈ ಇಟಾಚಿದು ಸ್ವಿಂಗ್ ಮಾಡಬೇಕಾದ್ರೆ ಸ್ವಿಂಗ್ ಸ್ಟ್ರಕ್ ಆಗ್ತೈತೆ ಅಂತ ಫೋನ್ ಮಾಡಿದರು. ಬಂದು ಸ್ವಿಂಗ್ ಡಿವೈಸ್ ಓಪನ್ ಮಾಡಿದರೆ ಪ್ರೊಫೈಲರ್ ಶಾಫ್ಟಿಂದ ತೀರ್ ಕಟ್ಟಾಗಿತ್ತು. ಹೊಸದು ಪ್ರೊಫೈಲರ್ ಶಾಫ್ಟ್ ತರಿಸಿ ಫಿಟ್ ಮಾಡಿ ಚೆಕ್ ಮಾಡಿದೆ. ಸ್ವಿಂಗ್ ಅಂತೂ ಸಫಿಷಿಯೆಂಟಾಗಿ ಆಗ್ತಾಯಿದೆ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.